ನಮಸ್ಕಾರ ಗುರು. ಇವತ್ತು ನಾವು ಬಂದಿದ್ದೀವಿ ದಾವಣಗೆರೆ ಹಲವಾರು ಜನರಿಗೆ ಅನ್ನ ಹಾಕ್ತಿರುವ ಮಾರ್ಕೆಟಿಗೆ. ಅದೇ KR ಮಾರ್ಕೆಟ್. ಏನಪ್ಪ ಅಂದರೆ ಇಲ್ಲಿ ದಾವಣಗೆರೆಯಲ್ಲಿ ಸುತ್ತಮುತ್ತ ಏನ ಹಳ್ಳಿ ಇದೆಯಲ್ಲ, ಅಲ್ಲಿಂದ ಇಲ್ಲಿ ಬಂದು ವ್ಯಾಪಾರ ಮಾಡಿಬಿಟ್ಟು ಅವ್ರ ಜೀವನ ನಡೆಸ್ತಾ ಇರ್ತಾರೆ. ಇಲ್ಲಿ ನಾವು ಕೆಲವೊಬ್ರು ಗುರು ಇವಾಗ ನಾವು ಬಂದಿದ್ದೀವಿ ದಾವಣಗೆರೆ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿರೋ ಮಳಿಗೆಗೆ. ಅಂದರೆ ಒಂಥರ ಏನಂದರೆ ಒಂಥರ ಸೂಪರ್ ಮಾರ್ಕೆಟ್ ಥರ ಮಾಡಿದ್ದಾರೆ. ಇಲ್ಲಿ ಎಲ್ಲ ರೈತರು ಬಂದು ಇಲ್ಲಿ ವ್ಯಾಪಾರ ಮಾಡ್ಬೋದು ಅಂತ. ಈಗ ನಾವು ಒಂದೊಂದೇ ನಮಗೆ ಎಷ್ಟಾಗುತ್ತೋ ಅಷ್ಟು ಈಗ ಕವರ್ ಮಾಡ್ತೀನಿ. ಇದು ಒಳಗೆ ಬಾಳೆಹಣ್ಣು ಮಂಡಿ ಇದೆ, ಬಾಳೆಹಣ್ಣು ವ್ಯಾಪಾರ ಮಾಡ್ತಾರೆ. ಹಾಗೆ ಒಂದು ಸಣ್ಣ ಸಣ್ಣ ಮಳಿಗೆ ಎಲ್ಲ ಮಾಡಿದ್ದಾರೆ. ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಈ ಫುಲ್ ಮಾರ್ಕೆಟನ್ನು ಕಟ್ಟಿಬಿಟ್ಟಿದ್ದಾರೆ, ಆದರೆ ಇಲ್ಲಿ ಒಂದು ಚೂರು ಮೇಂಟೆನೆನ್ಸ್ ಇಲ್ಲ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಅಲ್ಲೇನು ಇಲ್ಲಿ ಉಗುಳಬೇಡಿ ಅಂತ ಬರೆದಿದ್ದಾರೆ, ಕನ್ನಡದಲ್ಲೇ ಬರೆದಿದ್ದಾರೆ ಈಸಿಯಾಗಿ. ಅಂತ ನೋಡಿರಿ ಯಾವ ರೀತಿ ಫುಲ್ ಮಾರ್ಕೆಟೆಲ್ಲ ಗಲೀಜಿದೆ. ಫುಲ್ ದೊಡ್ಡ ಸ್ಪೇಸ್ ಇದೆ, ಎಷ್ಟು ಸಾಧ್ಯನೋ ಅಷ್ಟು ಸ್ಪೇಸ್ ಮಾಡಿದ್ದಾರೆ. ಆದರೆ ಯಾರು ಒಳಗಡೆ ಬಂದು ವ್ಯಾಪಾರ ಮಾಡಲ್ಲ. ನಾವು ಇವಾಗ ದಾವಣಗೆರೆಯ ಬಾಳೆಹಣ್ಣು ಮಾರಾಟ ಮಾಡುವ ಮಂಡಿಗೆ ಬಂದಿದ್ದೀವಿ. ಇಲ್ಲಿ ದಾವಣಗೆರೆಯಿಂದ ಬೇರೆ ಬೇರೆ ತಾಲೂಕಿಂದ ಎಲ್ಲ ರೈತರು ಇಲ್ಲಿ ಬಂದು ಬಾಳೆಹಣ್ಣು ವ್ಯಾಪಾರ ಮಾಡ್ತಾರೆ. ಸರ್, ನೀವು ಹೇಳ್ತಿದ್ದೀರಾ KR ಮಾರ್ಕೆಟ್ ಇನ್ನೂ ಅಭಿವೃದ್ಧಿ ಆಗಿಲ್ಲ, ಇಲ್ಲಿ ಜನ ಹಂಗೆ ಬಂದು ಇಲ್ಲೇ ಇದು ಮಾಡಿಬಿಟ್ಟು ಹೋಗ್ತಾರೆ ಅಂತ. ಇದ್ರ ಬಗ್ಗೆ ನೀವೇ ವಿಶ್ಲೇಷಣೆ ಕೊಟ್ಟಿರ್ತಾರೆ, ಯಾವ ರೀತಿ ಮಾಡ್ತಿದ್ದಾರೆ ಜನ ನೋಡಿದಿಲ್ಲ ಫ್ಯಾಮ್. ಇವ್ರು ಹೇಳ್ತಿದ್ದಾರೆ ಅಂದರೆ KR ಮಾರ್ಕೆಟು ಇನ್ನೂ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ, ಜನ ಎಲ್ಲಿ ಬೇಕಲ್ಲಿ ವಿಸರ್ಜನೆ ಮಾಡೋಗ್ತಿದ್ದಾರೆ. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ, ಸಣ್ಣದಾಗ ಒಂದು ಕ್ಲಿಪ್ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರೀತಿ ಇದನ್ನ ಹೆಸರಿಗೆ ಮಾತ್ರ ಹೈಟೆಕ್ ಮಾರ್ಕೆಟ್ ಅಂತಾರೆ, ಆದರೆ ಯಾವುದೇ ರೀತಿ ಅಭಿವೃದ್ಧಿ ಕಾಣ್ತಿಲ್ಲ. ನೋಡ್ರಿ ಇಲ್ಲಿ ಯಾವ ರೀತಿ ಕಸ ಎಲ್ಲ ಹಿಂಗೆ ಹಾಕಿದ್ದಾರೆ. ನಾನು ನಿಮಗೆ ಒಳಗೆ ಒಂದು ಕ್ಲಿಪ್ ತೋರಿಸಿದೆ, ಯಾವ ರೀತಿ ಇಲ್ಲಿ ಜನ ಉಗುಳ್ಬೇಡ್ರಿ ಅಂತ ಬೋರ್ಡ್ ಹಾಕಿದ್ದಾರೆ. ಆ ಉಗುಳ್ಬೇಡ್ರಿ ಅಂತ ಬೋರ್ಡ್ ಮೇಲೆ ಇನ್ನೂ ಸ್ವಲ್ಪ ಉಗುಳು ಹೋಗಿದ್ದಾರೆ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಹೈಟೆಕ್ ಮಾರ್ಕೆಟ್ ಅಂತ ಹೇಳ್ತಾರೆ, ಅದು ಯಾವುದೇ ರೀತಿ ಹೈಟೆಕ್ ಮಾರ್ಕೆಟ್ ಆಗಿಲ್ಲ ಇದು. ಗುರು, ದಾವಣಗೆರೆ KR ಮಾರ್ಕೆಟ್ ಇರೋದು ಏನು, ನಮ್ಮ ದಾವಣಗೆರೆಯಲ್ಲಿ ಏನು ಮಕ್ಕಳ ಆಸ್ಪತ್ರೆ ಇದೆಯಲ್ಲ, ಅದು ಡೆಡ್ ಹಿಂದ್ಗಡೆನೇ ಇರೋದು. ಇದು KR ಮಾರ್ಕೆಟ್ ಆದರೆ ಅದೇ ಆಸ್ಪತ್ರೆ. ಇಲ್ಲೇ ಈ ರೀತಿ ಗಲೀಜಿದೆ ಅಂದಮೇಲೆ ಅಲ್ಲಿ ಹುಟ್ಟೋ ಮಕ್ಕಳಿಗೆ ಇಲ್ಲಿಂದ ಮುಕ್ಕಾಲು ಭಾಗ ಸೊಳ್ಳೆ ಅಲ್ಲಿಗೆ ಪಾಸ್ ಆಗುತ್ತೆ. ಆದರೆ ಇಲ್ಲಿ ಆಸ್ಪತ್ರೆಯಿಂದನೇ ಇಷ್ಟು ಕೊಳಕಿದೆ ಅಂದಮೇಲೆ ಇನ್ನು ಆಸ್ಪತ್ರೆ ಒಳಗೆ ಯಾವ ರೀತಿ ಇರ್ಬೋದು ಅಂತ ಗೆಸ್ ಮಾಡಿರಿ. ನನಗೆ ಈಗ ಗೊತ್ತಾಯಿತು ರೈತರು ಯಾಕೆ ಇಲ್ಲಿ ಬಂದು ಒಳಗಡೆ ವ್ಯಾಪಾರ ಮಾಡ್ತಿಲ್ಲ ಅಂತ. ಯಾಕಂದರೆ ಒಳ ಬಂದವರು ಹೊರಗೆ ಹೋಗೋ ಪರಿಸ್ಥಿತಿ ಇಲ್ಲಿದೆ. ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ, ಏನಿಲ್ಲ. ಸುಮ್ಮನೆ ಹೆಸರಿಗೆ ಒಂದು ಮಾರ್ಕೆಟ್ ಕಟ್ಟಿದ್ದಾರೆ ಅಷ್ಟೇ. ಹೆಸರಿಗೆ ಮಾತ್ರ ಹೈಟೆಕ್ ಮಾರ್ಕೆಟು, ಅದು ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಎಲ್ಲ ಫುಲ್ ಗಲೀಜಿದೆ. ವ್ಯಾಪಾರ ಮಾಡೋರು ಎಲ್ಲ ಬೇಡ, ನನಗೆ ವ್ಯಾಪಾರ ಸವಾಸನೆ ಬೇಡ ಅಂತ ವಾಪಸ್ ಹೋಗ್ಬೇಕು. ಆ ರೀತಿ ಇಲ್ಲಿ ಪರಿಸ್ಥಿತಿ ಈಗ ನೋಡ್ರಿ. ಇದೆ ಮಾರ್ಕೆಟು, ಇಲ್ಲಿ ಫುಲ್ KR ಮಾರ್ಕೆಟ್ ಇದೆ ಸರೌಂಡಿಂಗು. ಅದ್ರ ಹಿಂದ್ಗಡೆ ಅಲ್ಲಿ ಹಾಸ್ಪಿಟ್ಲ್ ಇದೆ. ಅಲ್ಲಿ ಈಗ ತಾನೇ ನವಜಾತ ಶಿಶುಗಳು ಈಗ ತಾನೇ ಹುಡ್ತಾರೆ. ಇಲ್ಲಿಂದ ಅರ್ಧ ಸೊಳ್ಳೆಗಳು ಈಗ ಸೀದ ಅಲ್ಲಿಗೆ ಹೋಗ್ತವೆ ನೋಡ್ರಿ. ಇದೇ ಹಾಸ್ಪಿಟ್ಲು. ಈಗೇನು ನಾನು ಆಗಲ್ಲ, ಒಂದು ಮಕ್ಕಳ ಆಸ್ಪತ್ರೆ ಇದೆ ಮುಂದೆ ಹಿಂದ್ಗಡೆ, ಅಲ್ಲಿ ಗೌರ್ಮೆಂಟ್ ಮಕ್ಕಳ ಆಸ್ಪತ್ರೆ. ಈ ಹಿಂದ್ಗಡೆನೇ ಈ ರೀತಿ ಗಲೀಜಿದೆ ಅಂದಮೇಲೆ ಒಳಗಿನ ಯಾವ ರೀತಿ ಇರ್ಬೋದು. ಗುರು, ಇಲ್ಲೊಬ್ರು ಅಮಾಲರಾಗಿರ್ಬೋದು, ಇಲ್ಲಿ ರೈತರಾಗಿರ್ಬೋದು, ಎಷ್ಟು ನೋವಿಂದ ಹೇಳ್ತಿದ್ದಾರೆ ಅಂದರೆ ನಮಗೋಸ್ಕರ ಸರ್ಕಾರ ಒಂದು ಹೈಟೆಕ್ ಮಾರ್ಕೆಟ್ ಮಾಡಿದ್ದಾರೆ, ಆದರೆ ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ, ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಎಷ್ಟು ನೊಂದ್ಕೊಂಡು ಹೇಳ್ತಿದ್ದಾರೆ ಅಂದರೆ ಅವ್ರ ಕೆಲಸ ಕೂಡ ಬಿಟ್ಟು ಬಂದು ನಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ತೋರಿಸಿ ನೋಡಿ ಯಾವ ರೀತಿ ಗಲೀಜಿದೆ ಅಂತ. ಅಂದರೆ ಇಲ್ಲಿ ಕಮರ್ಷಿಯಲ್ ಒಂದು ಲಿಫ್ಟ್ ಬರಬೇಕು, ಆದರೆ ಈ ಲಿಫ್ಟ್ ಬರೋ ಜಾಗದಲ್ಲಿ ಫುಲ್ ಕಸ ತುಂಬಿಬಿಟ್ಟಿದ್ದಾರೆ. ಗುರು, ಇಲ್ಲಿ ದಾವಣಗೆರೆಯಲ್ಲಿ ರೈತರಿಗೋಸ್ಕರ ಇಲ್ಲಿ ಕಮರ್ಷಿಯಲ್ ಒಂದು ಲಿಫ್ಟ್ ಬರಬೇಕು. ಇಲ್ಲಿ ಲಿಫ್ಟ್ ಬರೋಕ್ಕೋಸ್ಕರ ಇಲ್ಲಿ ಜಾಗ ಮಾಡಿದ್ದಾರೆ, ಆದರೆ ಲಿಫ್ಟ್ ಇಲ್ಲ. ಲಿಫ್ಟಿನ ಬದಲಿ ಫುಲ್ ಕಸನೇ ತುಂಬಿದೆ ನೋಡಿ. ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಯಾವುದೇ ರೈತರು ಕೂಡ ಇದರೊಳಗೆ ಬಂದು ವ್ಯಾಪಾರ ಮಾಡೋಕ್ಕಾಗ್ತಿಲ್ಲ. ಗುರು, ಇದೇ ಕಾರಣಕ್ಕೆ ದಾವಣಗೆರೆಯಲ್ಲಿ ಯಾವುದೇ ರೈತರು ಕೂಡ ಇದರೊಳಗೆ ವ್ಯಾಪಾರ ಮಾಡ್ತಿಲ್ಲ. ನಾವೇನೋ ಅವ್ರು ಒಳಗೆ ವ್ಯಾಪಾರ ಆಗಲಿಲ್ಲ ಕಾರಣಕ್ಕೆ ಹೊರಗೆ ಬಂದು ಮಾಡ್ತಾರಂತ ಅಂದ್ಕೊಂಡಿದ್ದೆ.
ಆದರೆ ಒಳಗೆ ಈ ರೀತಿ ಗಲೀಜಿದೆ, ಒಂಥರ ಕಸ ತೊಟ್ಟಿನೇ ಇದೆ. ಈಗ ನಾನು ಇಲ್ಲಿ ಹೊರಗಡೆ ಯಾವ ರೀತಿ ಕಸ ಹಾಕಿದ್ರೆ ತೋರಿಸ್ತೀನಿ, ಇದನ್ನು ಕೂಡ ಯಾವುದೇ ರೀತಿ ಕ್ಲೀನ್ ಮಾಡ್ತಿಲ್ಲ. ಇವರು ನಾವು ಬಂದಿದ್ದು KR ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕಂತ. ಅದು ಇಲ್ಲಿ ಇರ್ಬೋದು, ರೈತರಿರ್ಬೋದು, ಯಾವ ರೀತಿ ನೊಂದ್ಕೊಂಡು ಅಲ್ಲಿನ ದುರಾಡಳಿತ, ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ, ಅದನ್ನು ತೋರಿಸ್ಬಿಟ್ಟು ತುಂಬಾ ಬೇಜಾರಾಯಿತು. ನಾನು ಅಂದ್ಕೊಂಡಿದ್ದೆ ಒಳಗೆ ಏನೋ ಇದು ಇರ್ಬೋದು ಅಂತ, ಅದು ಈ ರೀತಿ ಗಲೀಜಿದೆ ಅಂತ ನನಗೆ ದೇವರನಿಗೂ ಗೊತ್ತಿದ್ದಿಲ್ಲ. ನಾನು ಅಂದ್ಕೊಂಡಿದ್ದೆ ಇವರೆಲ್ಲ ಅಲ್ಲಿ ಬಾಡಿಗೆ ಕೊಡೋ ಕಾರಣಕ್ಕೋಸ್ಕರ ಹೊರಗಡೆ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಒಳಗೆ ಅಷ್ಟು ಗಲೀಜಿದೆ ಅಂದರೆ ನಮಗೆ 5 ನಿಮಿಷ ಹೋಗಿ ಇರಂಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲಲ್ಲ, ಅಷ್ಟು ವಾಸನೆ ಇದೆ, ಅಷ್ಟು ಗಲೀಜಿದೆ. ಈ ಮಾರ್ಕೆಟ್ ಹಿಂದ್ಗಡೆನೇ ಮಕ್ಕಳ ಆಸ್ಪತ್ರೆ ಇದೆ. ಏನು ಉಪಯೋಗ? ಆಸ್ಪತ್ರೆ ಮುಂದ್ಗಡೆ ಆಸ್ಪತ್ರೆ, ಹಿಂದ್ಗಡೆ ಗಲೀಜು. ಇಲ್ಲಿ ರೋಗ ತಗೊಳೋದು, ಅಲ್ಲಿ ವಾಸಿ ಮಾಡ್ಕೊಳೋದು, ಏನೂ ಉಪಯೋಗ ಇಲ್ಲ. ಅಲ್ಲ ಒಳಗೆ ಮಾರ್ಕೆಟ್ ಕಟ್ಟಿದ್ರೆ ನಿಮ್ಗೆ ಏನಾರು ಯೂಸ್ ಆಗೈತೆ ಇದುವರೆಗೂ? ಹಾಂ ಏನು ಯೂಸ್ ಆಗಿಲ್ಲ. ಅಲ್ಲ ಅವ್ರೇನಾರು ಒಳಗೆ ವ್ಯಾಪಾರ ಮಾಡ್ಬೇಕಂತ ಇತ್ತ? ನಮಗೆ ನಿಮಗೆಲ್ಲ ಎಲ್ಲರಿಗೂ ಅನುಕೂಲ ಆಗೈತೆ ಅಷ್ಟೇ, ಅದನ್ನ ಹೇಳು. ನಮಗೆ ಅನುಕೂಲ ಆಗೈತಿಲ್ಲ, ನಾವು ಇಲ್ಲೇ ಇರ್ತೀವಿ, ಅವ್ರು ಅಂದಿರ್ತಾರೆ, ಅದು ಬೇಡ ಅಂತ ಹೇಳೋ. ಅವ್ರು ಏನು ಹೇಳಿ ಯಾರಿಗೂ ಅನುಕೂಲ ಆಗಿಲ್ಲ. ಇದು ಸುಮ್ಮನೆ ದುಡ್ಡು ಹಾಳಾಗಿದೆ ಅಷ್ಟೇ. ಮತ್ತು ಒಳಗೆ ಅದೇ ರೀತಿ ಗಲೀಜಿದೆ, ಏನು ಮೇಂಟೈನ್ ಇಲ್ಲ. ನಾನೀಗ ಒಳಗೆ ನೋಡ್ಕೊಂಬಂದೆ, ಅದೇ ಬಿಸಿಲಿಗೆ ಕುತ್ಕೊಂಡು ಇವ್ರು ವ್ಯಾಪಾರ ಮಾಡ್ತಾರೆ ಪಾಪ, ಅದು ಕಟ್ಟಿ ವೇಸ್ಟ್. ಅದನ್ನ ಅವ್ರು ಕೇಳ್ತಾರೆ, ಹೇಳಿ ಹೆಣ್ಮಕ್ಳು ಹೇಳ್ಬೇಕು ಅಂತ ಹೇಳೋದು. ಏನು ನಾನು ಒಳಗೋಗಿ ನೋಡ್ದಮ್ಮ ಯಾವ ರೀತಿ ಐತಂದ್ರೆ ಫುಲ್ ಗಲೀಜು ಐತಿ. ಎಲ್ಲಿ ಬೇಕಲ್ಲಿ ಏನು ಬೇಕಾದ್ ಮಾಡಿದ್ದಾರೆ. ಹಿಂದ್ಗಡೆನೇ ಆಸ್ಪತ್ರೆ ಐತಿ, ಉಪಯೋಗ ಇಲ್ಲ. ಯಾಕಂದ್ರೆ ಇಲ್ಲಿ ರೋಗ ಹಚ್ಚೋದು, ಅಲ್ಲಿ ಹೋಗಿ ಇದು ಮಾಡೋದು. ಅದೇ ಆಗಿತ್ತು, ನಾನು ನೋಡ್ಕೊಂಬಂದೆ. ಅದ್ರ ಬಗ್ಗೆನೇ ಕೇಳಬೇಕಿತ್ತು. ಗುರು ನೋಡಿದ್ರಲ್ಲ ದಾವಣಗೆರೆಯಲ್ಲಿ KR ಮಾರ್ಕೆಟ್ನ ಯಾವ ರೀತಿ ದುಸ್ಥಿತಿ ಆಗಿದೆ ಅಂತ. ಹಾಗೂ ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.